ಇವಾಗ ನಾವು ಎಲ್ಲಿದ್ರೆ ಕೋಲಾರ ಜಿಲ್ಲೆ ಕೆಜೆಪ್ ತಾಲೂಕು. ಈ ಕೆಜೆಪ್ ತಾಲೂಕು ಪಾಲಾರು ನದಿ ಬೇತಮಗಲ್ ಕೆರೆ ಅದು ಕೋಡಿ ಇವಾಗ ಬ್ಯಾಕ್ ವಾಟ್ರು ಅಂದರೆ ಬ್ಯಾಕ್ ಸೈಡ್ ಬಂದು ಕೋಡಿ ಹರಿತಾ ಇದೆ. ಇವಾಗ ಇದು ಬಂದು ಕೋಡಿ ಅವಾಗ ಹರಿದಿರೋದು 2021 ಅಕ್ಟೋಬರ್. ಇವಾಗ 2025 ಕೋಡಿ ಹರಿತಾ ಇದೆ. ಇದು ವಿಶೇಷ ಏನಂದರೆ ಈ ನದಿಯಲ್ಲಿ ತುಂಬ್ತಾರ ನೀರು ಬೇರೆ ಕುಡಿಯೋ ನೀರು ಮಾತ್ರ ಯೂಸ್ ಮಾಡೋದು. ಇವಾಗ ತುಂಬಿದೆ. ಇವಾಗ ಇದು ನೋಡೋಕ್ಕೆ ಸಾವಿರಾರು ಜನ ಬಂದು ಬ್ಯಾಕ್ ಸೈಡ್ ಬಂದು ನೋಡ್ತಾ ಇದ್ದಾರೆ. ತುಂಬ ಖುಷಿಯಲ್ಲಿದ್ದಾರೆ ನೋಡೋಕ್ಕೆ. ಇದನ್ನೇ ನಮ್ಮ ಸರ್ಕಾರ ಬಂದು ಇದನ್ನೇ ವಿಸಿಲ್ಸ್ ನೋಡಿ ಇದನ್ನು ಒಂದು ಟೂರಿಸಂ ಪ್ಲೇಸ್ ಮಾಡಬೇಕು. ಜನ ಬರ್ತಾರೆ, ಈ ಟೂರಿಸಂ ಪ್ಲೇಸ್ ಇದೆ. ಮತ್ತು ಇದರಲ್ಲಿ ಸುಮಾರು ಕಾಲುವೆಗಳು ಕಟ್ಟಿ ಟೂರಿಸಂ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು ಈ ಸರ್ಕಾರ. ಮತ್ತು ಇಲ್ಲಿ ಜನರು ಬೇಡಿಕೆನೇ ಇದೆ, ಈ ಬೇತಮಗಲ್ ಕೆರೆನ ಫೋಟೋಸ್ ಮಾಡೋಣ, ಟೂರಿಸಂ ಪ್ಲೇಸ್ ಮಾಡೋಣ ಅಂತ ತುಂಬ ಆಸೆ ಇದೆ ಇಲ್ಲಿ ಸುತ್ತಮುತ್ತ ಕೆಜೆಪ್ ಜನಕ್ಕೆ. ಮತ್ತು ನಮ್ಮ ಕೆಜೆಪ್ ಜನಕ್ಕೆ ಮಾತ್ರ ಇಲ್ಲ, ಕೆಜೆಪ್ ತಾಲೂಕು ಬ್ಯಾಕ್ ಸೈಡ್ ಇರುವ ನಮ್ಮ ಕೆಜೆಪ್ ತಾಲೂಕು ಹತ್ರ ಇರೋ ಜನಕ್ಕೆ ಕೂಡ ಇದು ಏನಂತಾರೆ, ಇದು ಟೂರಿಸಂ ಪ್ಲೇಸ್ ಹಾಕಬೇಕು. ನೋಡಿ ಈ ನೀರಲ್ಲಿ ಏನು ಏನಿಲ್ಲ, ಸ್ವಚ್ಛತೆ ಇದೆ, ಫುಲ್ ವೈಟ್ ಇದೆ. ಈ ನೀರು ಫುಲ್ ವೈಟ್ ಇದೆ. ಇದನ್ನೇ ಟೂರಿಸಂ ಪ್ಲೇಸ್ ಆದರೆ ಇಲ್ಲಿ ಇರೋ ಜನರ ಬೇಡಿಕೆ ಇದು ಮಾತ್ರ ಇಲ್ಲ. ದಿನ ಒಂದು ಅವರಕ್ಕೆ ಸುಮಾರು 100 ಜನದ ಮೇಲೆ ಇಲ್ಲಿ ಇದು ನೋಡೋಕ್ಕೆ ಬರ್ತಾ ಇದ್ದಾರೆ. ಅದರಿಂದ ಈ ಸರ್ಕಾರ ಇದನ್ನು ಎಚ್ಚೆತ್ತುಕೊಂಡು ಇದನ್ನು ಟೂರಿಸಂ ಪ್ಲೇಸ್ ಮಾಡಬೇಕಂತ ನಮ್ಮ ಕಡೆಯಿಂದ ಒಂದು ಮನವಿ, ಮತ್ತು ಇಲ್ಲಿ ಇರೋ ಸಾರ್ವಜನಿಕರಿಂದ ಒಂದು ಮನವಿ. ನೋಡೋಣ ಸಾರ್ವಜನಿಕರು ಏನು ಹೇಳ್ತಾ ಇದ್ದಾರೆ ಅಂತ ನೀವೇ ನೋಡಿ.